ನಮಸ್ಕಾರ ಸ್ನೇಹಿತರೆ, ನಮ್ಮ ಕೆಪಿಎಸ್ ಕನ್ನಡ ಪಾಠಶಾಲೆ ಚಾನೆಲ್ಗೆ ಸ್ವಾಗತ. ಮಾತೃಭಾಷೆ ಕನ್ನಡ ಅಲ್ಲದೇ ಇರುವ ಮಕ್ಕಳಿಗೆ ಸುಲಭವಾಗಿ ಕನ್ನಡ ಕಲಿಸುವ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ. ಚಾನೆಲ್ ಅನ್ನು ಲೈಕ್ ಮಾಡಿ, ಇತರ ವಿದ್ಯಾರ್ಥಿಗಳೊಂದಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. Hello friends, welcome to our KPS channel. This is the channel to teach Kannada in an easy way to children whose mother tongue is not Kannada. Please encourage us, like the channel, share with other students and subscribe our channel. ಇವತ್ತು ನಾನು ಆಯ್ಕೆ ಮಾಡ್ಕೊಂಡಿರೋದು 1ನೇ ತರಗತಿ ಮಕ್ಕಳಿಗೋಸ್ಕರ ಒಂದು ಪಾಠ 17 ಕೈ ತೊಳೆಯಬೇಕು. Today I have selected a lesson for first standard students. Lesson number 17. ಕೈ ತೊಳೆಯಬೇಕು. We must wash our hands. ಸಂಜೆ ಆಯಿತು. ಆಶಾ ಮತ್ತು ಉದಯ ಶಾಲೆಯಿಂದ ಮನೆಗೆ ಬಂದರು. ಅಮ್ಮ ಬಾಗಿಲಲ್ಲಿ ಕಾಯುತ್ತಾ ನಿಂತಿದ್ದರು. ಮನೆಗೆ ಬರುತ್ತಲೇ ಉದಯನಿಗೆ ತುಂಬಾ ಹಸಿವು. It was evening. Asha and Uday came home from the school. Mother was waiting near the door of the house. As soon as they came to the house, Uday was feeling hungry. Uday, Amma ತಿನ್ನಲು ತಿಂಡಿ ಕೊಡು. ಆಶಾ, ಅಮ್ಮ ಉದಯ ಕೈಕಾಲು ತೊಳೆದಿಲ್ಲ. ಉದಯ, ನನಗೆ ಹಸಿವಾಗುತ್ತಿದೆ, ಮೊದಲು ತಿಂಡಿ ತಿನ್ನುವೆ. ಅಮ್ಮ, ಬೇಡ, ಮೊದಲು ಕೈಕಾಲು ತೊಳೆ. ಉದಯ, ಕೈ ಏಕೆ ತೊಳೆಯಬೇಕು? ಉದಯ is very hungry. As soon as he came, he asked, Amma, oh mother, give me some tiffin. I am hungry. Asha told, no, Uday has not washed his leg and hands. Uday says, I am very hungry. First I will have my breakfast. I will eat something. So mother says, no, first you must wash your hands and legs. Then Uday asks, why? Why should we wash our hands? Amma, ನಿಮ್ಮ ಕೈ ಕೊಳಕು ಆಗಿರುತ್ತದೆ. ಕೊಳಕು ಕೈಯಿಂದ ತಿಂದರೆ ಆರೋಗ್ಯ ಕೆಡುತ್ತದೆ. ಆಶಾ, ಹೊರಗಿನ ವಸ್ತುಗಳನ್ನು ಮುಟ್ಟಿದಾಗ ಕೈಯಲ್ಲಿ ರೋಗಾಣುಗಳು ಸೇರುತ್ತವೆ. ಚೆನ್ನಾಗಿ ಕೈ ತೊಳೆದರೆ ಕೈ ಶುಚಿಯಾಗುತ್ತದೆ. ಅಮ್ಮ, ಹೋಗು, ಕೈ ತೊಳೆದು ಬಾ. ಅಮ್ಮ will tell him, your hands will be dirty. If you eat with your dirty hands, you will spoil your health. So Asha says, we are touching the things outside. There may be some bacteria and virus. It will be in our hands. If we wash our hands will become clean. So Amma will send him, go wash your hands and come. ಆಶಾ, ತಿಳಿಯತಾ ಉದಯ, ತಿನ್ನುವ ಮೊದಲು ಕೈ ತೊಳೆಯಲೇಬೇಕು, ಅದರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ. ಉದಯ, ಸರಿ, ನಾನು ಈಗಲೇ ಕೈ ತೊಳೆಯುತ್ತೇನೆ. ಅಮ್ಮ, ನನ್ನ ಮಕ್ಕಳು ಬುದ್ಧಿವಂತರು, ನನ್ನ ಮಕ್ಕಳು ಆರೋಗ್ಯವಂತರು. Asha will tell, did you understand? Before eating, you must wash your hands so that we can keep our health. And Udaya says, okay, I'll just go wash my hands and come. Amma says, my children are very clever. My children are very healthy. Asha, Udaya ಕೈ ಕಾಲು ಮುಖ ತೊಳೆದರು. ಅಮ್ಮ ತಿಂಡಿ ಹಾಲು ಕೊಟ್ಟರು. ಮಕ್ಕಳು ತಿಂಡಿ ತಿಂದರು, ಹಾಲು ಕುಡಿದರು. Asha and Uday went, they washed their hands and legs. Amma gave tindi means eatables or tiffin. Then she gave milk. Children ate their food and they drank the milk. So now let us answer some of the questions. ಈ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳ್ಕೊಳ್ಳೋಣ. ತಿಂಡಿ ತಿನ್ನುವ ಮೊದಲು ಏನನ್ನು ತೊಳೆದುಕೊಳ್ಳಬೇಕು? ತಿಂಡಿ ತಿನ್ನುವ ಮೊದಲು ಕೈಯನ್ನು ತೊಳೆದುಕೊಳ್ಳಬೇಕು. ಕೊಳಕಾದ ಕೈಯಿಂದ ತಿಂದರೆ ಏನು ಕೆಡುತ್ತದೆ? ಕೊಳಕಾದ ಕೈಯಿಂದ ತಿಂದರೆ ಆರೋಗ್ಯ ಕೆಡುತ್ತದೆ. ಅಮ್ಮ ತನ್ನ ಮಕ್ಕಳಿಗೆ ಏನು ಕೊಟ್ಟಳು? ಅಮ್ಮ ತನ್ನ ಮಕ್ಕಳಿಗೆ ತಿಂಡಿ ಹಾಲು ಕೊಟ್ಟಳು. ದೇಹದ ಕೆಲವು ಅಂಗಾಂಗಗಳ ಹೆಸರುಗಳನ್ನು ಇಲ್ಲಿ ನೀಡಲಾಗಿದೆ. ಈ ಅಂಗಾಂಗಗಳ ಹೆಸರುಗಳನ್ನ ನೀವು ಮತ್ತೆ ಬರಿಬೇಕು, ಪುಸ್ತಕದಲ್ಲಿ ಬರೀರಿ. ಕೈ, ಕಾಲು, ಬೆರಳು, ಮೈ, ತೋಳು, ಮುಖ, ಕಣ್ಣು, ಮೂಗು, ಬಾಯಿ,
ಹಲ್ಲು. ದಿನನಿತ್ಯ ತೊಳೆಯಬೇಕಾದ ಅಂಗಗಳ ಹೆಸರನ್ನು ಆರಿಸಿ ಕೊಟ್ಟಿರುವ ಜಾಗದಲ್ಲಿ ಬರೆಯಿಸಿ. ಇಲ್ಲಿ ಕೆಲವು ಅಂಗಗಳ ಹೆಸರನ್ನ ಕೊಟ್ಟಿದ್ದಾರೆ. ನಾವು ಪ್ರತಿನಿತ್ಯ ತೊಳಿಬೇಕಾಗಿರೋ ಅಂಗಗಳ ಹೆಸರನ್ನ ಪಟ್ಟಿ ಮಾಡಬೇಕು. ಕೈ, ಕಾಲು, ಮೈ, ಬಾಯಿ, ಹಲ್ಲು, ಮೂಗು, ಮುಖ, ಕಣ್ಣು. ಕೊಟ್ಟಿರುವ ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿಸಲು ತಿಳಿಸಿರಿ. You have to fill up the blanks. ಅಮ್ಮ ತಿನ್ನಲು ಡ್ಯಾಶ್ ಕೊಡು. ಅಮ್ಮ ತಿನ್ನಲು ತಿಂಡಿ ಕೊಡು. ಮೊದಲು ಡ್ಯಾಶ್ ತಿನ್ನುವೆ. ಮೊದಲು ತಿಂಡಿ ತಿನ್ನುವೆ. ಕೊಳಕು ಕೈಯಿಂದ ತಿಂದರೆ ಡ್ಯಾಶ್ ಕೆಡುತ್ತದೆ. ಕೊಳಕು ಕೈಯಿಂದ ತಿಂದರೆ ಆರೋಗ್ಯ ಕೆಡುತ್ತದೆ. ನನ್ನ ಮಕ್ಕಳು ಡ್ಯಾಶ್. ನನ್ನ ಮಕ್ಕಳು ಬುದ್ಧಿವಂತರು. So children, this completes this lesson. Practice this. We shall meet in the next class. ಇಲ್ಲಿಗೆ ಈ ಪಾಠ ಮುಗಿದಿದೆ. ಮತ್ತೆ ಮುಂದಿನ ತರಗತಿನಲ್ಲಿ ಭೇಟಿ ಮಾಡೋಣ ಮಕ್ಕಳೇ. ಧನ್ಯವಾದ. Thank you children.